ನಾಳೆ ಗಣೇಶ ಚತುರ್ಥಿ ಅಲ್ವಾ, ಚಂದ್ರನ್ ಯಾಕೆ ನೋಡಬಾರ್ದಂತ ಹೇಳ್ತಾರೆ? ಹಿಂದಿನ ಕಾಲದಿಂದ ಒಂದು ಕತೆ ನಡ್ಕೊ ಬಂದಿದೆ. ಚೌತಿ ಗಣಪತಿಯ ಒಂದು ಚೌತಿಯ ದಿನದಂದು ಚಂದ್ರನನ್ನು ನೋಡಬಾರ್ದು ಅಂತಕ್ಕಂಥದ್ದು ಅನೇಕ ಪುರಾಣಗಳಲ್ಲೂ ಮತ್ತು ಕಥೆಗಳಲ್ಲೆಲ್ಲ ಕಂಡುಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ, ಮಹಾಗಣಪತಿಯು ಭೋಜನ ಪ್ರಿಯರು. ಇವರು ಒಮ್ಮೆ ಯಾವುದೋ ಒಂದು ಭಕ್ತ ನೀಡಿರತಕ್ಕಂತಹ ಅನೇಕ ಮೋದಕಗಳು, ಸಿಹಿ ತಿಂಡಿಗಳನ್ನು ಸೇವಿಸಿ ತನ್ನ ಸ್ವಸ್ಥಾನಕ್ಕೆ ತೆರಳುವ ಸಂದರ್ಭದಲ್ಲಿ ಆ ಒಂದು ನಡೆದುಕೊಂಡು ಹೋಗುವಾಗ ಕಾಲ್ಜಾರಿ ಬಿದ್ದ ಕಾರಣದಿಂದ ತಾನು ತಿಂದಂತಹ ಮೋದಕ ಮತ್ತು ಸಿಹಿ ತಿನಿಸುಗಳೆಲ್ಲ ಹೊಟ್ಟೆಯಿಂದ ಒಡೆದು ಹೊರಬರುತ್ತದೆ. ಇದನ್ನು ಕಂಡಂಥ ಗಣಪತಿ ಪಕ್ಕದಲ್ಲೇ ಇರುವಂತಹ ಒಂದು ಹಾವನ್ನು ತೆಗೆದುಕೊಂಡು ತನ್ನ ಹೊಟ್ಟೆಗೆ ಕಟ್ಟಿಕೊಳ್ಳುವ ಮೂಲಕ ಆ ಸಿಹಿ ಖಾದ್ಯಗಳು ಹೊರಹೋಗದಂತೆ ತಡೆಗಟ್ಟಲು ಪ್ರಯತ್ನ ಪಡುತ್ತಾರೆ. ಇದನ್ನು ನೋಡಿದಂತಹ ಚಂದ್ರನು ನೆಗಾಡಿಬಿಡ್ತಾರೆ. ಈ ಹಾಸ್ಯ ಮಾಡಿದ ಚಂದ್ರನಿಗೆ ಕೋಪಗೊಂಡಂಥ ಗಣಪತಿಯು, ನಿನ್ನನ್ನು ಯಾರು ನೋಡ್ತಾರೋ ಅವರೆಲ್ಲರಿಗೆ ಕೆಟ್ಟ ಆಪಾದನೆ ಬರಲಿ ಅಂತೇಳೋ ಒಂದು ಶಾಪ ನೀಡ್ತಾರೆ. ಆಗ ಮಹಾಚಂದ್ರನು ಗಣಪತಿ ಹತ್ರ ಬಂದು, ಮಹಾಗಣಪತಿ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿಬಿಡು, ಇನ್ನೆಂದೂ ಕೂಡ ಈ ರೀತಿಯ ತಪ್ಪನ್ನು ನಾನು ಮಾಡೋದಿಲ್ಲ ಅಂತೇಳಿ ಒಂದು ಪ್ರತಿಶಾಪವನ್ನು ಬೇಡಿದಾಗ, ಮಹಾಗಣಪತಿ ನೀಡತಕ್ಕಂಥ ಪ್ರತಿಶಾಪವೇನೆಂದರೆ, ನನ್ನ ಚೌತಿ ಅಂದರೆ ನನ್ನ ಗಣೇಶ ಚತುರ್ಥಿಯ ದಿನ ನಿನ್ನನ್ನು ಉದ್ದೇಶಪೂರ್ವಕವಾಗಿ ಯಾರು ನೋಡುತ್ತಾರೋ ಅವರಿಗೆ ಆಪಾದನೆ ತಪ್ಪಿದ್ದಲ್ಲ ಎಂದು ಮಹಾಗಣಪತಿಯು ಒಂದು ಶಾಪವನ್ನು ನೀಡುವ ಮೂಲಕ, ಪ್ರತಿಶಾಪದ ಮೂಲಕ ಒಂದು ಶಾಪ ನೀಡ್ತಾರೆ. ಆದ್ದರಿಂದ ನಾಳೆಯ ಚೌತಿ ಮತ್ತು ಗಣೇಶ ಚತುರ್ಥಿ ಇರುವ ಕಾರಣದಿಂದ ಚಂದ್ರನನ್ನು ಯಾರೂ ಕೂಡ ನೋಡಬಾರದು ಎಂಬುವ ಕಥೆಯು ಪುರಾಣಗಳು ಅನೇಕ ರೀತಿಯಾದಂತಹ ಕಥೆಯ ರೂಪದಲ್ಲಿ, ಸಂಕಲನದ ರೂಪದಲ್ಲಿ ಕಂಡುಬಂದಿದೆ. ಇದು ನಮ್ಮ ಅಜ್ಜಿ ಹಿಂದಿನ ಕಾಲದಲ್ಲಿ ಹೇಳಿರ್ತಕ್ಕಂಥ ಕಥೆಯಾಗಿದೆ. ಹಾಗೇನಾದರೂ ಒಂದು ವೇಳೆ ಉದ್ದೇಶಪೂರ್ವಕ ಆಗಿಯೂ ಆಗದೆಯೂ, ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಚಂದ್ರನನ್ನು ನೋಡಿದಂಥ ಸಂದರ್ಭವೇನಾದರೂ ಇದ್ದರೆ, ಅವರಿಗೆ ಒಂದು ಪರಿಹಾರವಾಗಿ ಶಮಂತಕ ಬಣಿ ಪುಸ್ತಕ ಎಂಬ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಕಥಾ ಸಂಕಲನವನ್ನು ಮಹಾಗಣಪತಿಯ ಸನ್ನಿಧಾನದಲ್ಲಿ ಓದಿಸುವುದರಿಂದ ಈ ಶಾಪದಿಂದ ಅರ್ಥಪಟ್ಟು ವಿಮುಕ್ತಿಯನ್ನು ಹೊಂದಬಹುದು ಎಂಬುದು ಅನೇಕ ಪುರಾಣಗಳಲ್ಲಿ ಉಲ್ಲೇಖವಿದೆ.